ಗಣೇಶ ಹಬ್ಬ ಬಂತು ಅಂದ್ರೆ ಸಾಕು ದೇಶದೆಲ್ಲೆಡೆ ಸಂಭ್ರಮದ ವಾತಾವರಣ ಸೃಷ್ಟಿಯಾಗ್ತದೆ. ಅದರಲ್ಲೂ ಚಿಕ್ಕಬಳ್ಳಾಪುರದಲ್ಲಿ ಗಲ್ಲಿಗಳಲ್ಲಿ ಗಣೇಶನ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಗಣೇಶೋತ್ಸವ ಆಚರಣೆ ಮಾಡ್ತಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಪಟ್ರೇನಹಳ್ಳಿ ಗ್ರಾಮದಲ್ಲಿ ಶ್ರೀ ವಿದ್ಯಾಗಣಪತಿ ರೈತ ಗೆಳೆಯರ ಬಳಗದಿಂದ ಪರಿಸರ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ. ನನ್ನ ಹೆಸರು ಮಹೇಶ್ ಅಂತ. ಶ್ರೀ ವಿದ್ಯಾಗಣಪತಿ ಗೆಳೆಯರ ಬಳಗ ಪಟ್ರೇನಹಳ್ಳಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ರೈತರೇ ಇರೋದು, ರೈತಾಪಿ ವರ್ಗದವರೇ. ಮೂಲತಃ ರೈತ ಇವರೇ ಇರೋದು. ನಾವು ಸುಮಾರು ಒಂದು 21 ವರ್ಷದಿಂದ ಅದ್ಧೂರಿಯಾಗಿ ಗಣೇಶೋತ್ಸವ ಮಾಡ್ತಾಯಿದ್ದೀರಿ. ಎಲ್ಲ ಯುವಕರು ಹಿರಿಯರು ಪಟ್ರೇನಹಳ್ಳಿ ಗ್ರಾಮಸ್ಥರ ಸಹಕಾರದೊಂದಿಗೆ ಪ್ರತಿ ವರ್ಷಕ್ಕಿಂತ ವರ್ಷ ಅದ್ಧೂರಿಯಾಗಿ ನಡೆಸ್ಕೊಂಡು ಹೋಗ್ತಾಯಿದ್ದೀರಿ. ಈ ವರ್ಷವೂ ತುಂಬ ವಿಜೃಂಭಣೆಯಾಗಿ ಮಾಡ್ತಾಯಿದ್ದೀರಿ. ಎಲ್ಲ ಯುವಕರ ಸಹಕಾರದಿಂದ ವಿಜೃಂಭಣೆಯಾಗಿ ಮಾಡ್ತಾಯಿದ್ದೀರಿ. ಪ್ರತಿಯೊಬ್ಬರು ಪ್ರತಿ ಕೆಲಸಕ್ಕೂ ಹೆಗಲ ಕೊಟ್ಟು ಕೆಲಸ ಮಾಡ್ತಾರೆ. ಅದರಿಂದ ಈ ವಿಜೃಂಭಣೆ ಕಾರಣನೇ ಒಗ್ಗಟ್ಟು ಪ್ರದರ್ಶನ ನೀಡ್ತಿರೋದ್ರಿಂದ ಆವತ್ತಿಂದ ಗಣೇಶೋತ್ಸವ ಅದ್ಧೂರಿಯಾಗಿ ಮಾಡ್ತಾಯಿದ್ದೀರಿ. ಲಾಸ್ಟ್ ಟೈಮು ಮಣ್ಣಿಂದ ಇಟ್ಟಿದ್ರಿ, ಈ ವರ್ಷವೂ ಮಣ್ಣಿಂದೇ ವಿಚಿತ್ರ ಸ್ಟೋನ್ ವರ್ಕ್ ಎಲ್ಲ ಮಾಡಿಸಿದ್ರಿ. ಕಿವಿಗೆ ಸರ ಎಲ್ಲ ಕಿರೀಟ ಎಲ್ಲ ಒಂಥರ ಡಿಫ್ರೆಂಟಾಗೆ ಮಾಡಿಸಿರಿ. ಚೆನ್ನಾಗಿ ಬಂದಿದೆ. ಎಲ್ಲರೂ ಬೇರೆ ಊರುಗಳವರೆಲ್ಲ ಚೆನ್ನಾಗಿ ಇದು ಕೊಡ್ತಿದ್ದಾರೆ, ರೆಸ್ಪಾನ್ಸ್ ಕೊಡ್ತಿದ್ದಾರೆ. ಗಣೇಶ ರೈತ ಬಾಂಧವರಿಗೆ ಗೌರಿ ಪುತ್ರನಿಗೆ ಗಣೇಶ ರೈತ ಬಾಂಧವರಿಗೆ ಅದೇ ರೀತಿ ಚಿಕ್ಕಬಳ್ಳಾಪುರ ನಗರದ ಸಂತೆ ಮಾರುಕಟ್ಟೆಯ ವರ್ತಕರೆಲ್ಲ ಸೇರಿ ಗಣೇಶ ಹಬ್ಬಕ್ಕೆ ಶ್ರೀ ಸಿದ್ಧಿ ವಿನಾಯಕ ವರ್ತಕರ ಸಂಘದಿಂದ 27ನೇ ವರ್ಷದ ಗಣೇಶೋತ್ಸವವನ್ನ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದಾರೆ. ಪ್ರತಿ ವರ್ಷ ವಿನೂತನ ಶೈಲಿಯ ಗಣೇಶ ಮೂರ್ತಿಗಳನ್ನ ಪ್ರತಿಷ್ಠಾಪಿಸುವ ಇವರು ಈ ಬಾರಿ ಶಿವತಾಂಡವ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ್ದು ಅದು ಎಲ್ಲರ ಗಮನ ಸೆಳೀತಾ ಇದೆ. ಶ್ರೀ ಸಿದ್ಧಿ ವಿನಾಯಕ ವರ್ತಕರ ಸಂಘ ಚಿಕ್ಕಬಳ್ಳಾಪುರ CMC ಮಾರ್ಕೆಟು. ನಾವು ಸುಮಾರು 27 ವರ್ಷಗಳಿಂದ ಇಲ್ಲಿ ಶ್ರೀ ಸಿದ್ಧಿ ವಿನಾಯಕ ವರ್ತಕರ ಸಂಘದ ವತಿಯಿಂದ ಗಣೇಶ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಈ ಬಾರಿ ವಿಶೇಷವಾಗಿ ಶಿವತಾಂಡವ ನೃತ್ಯದ ರೂಪವಾಗಿ ಶ್ರೀ ಸಿದ್ಧಿವಿನಾಯಕ ವರ್ತಕರ ಸಂಘದಿಂದ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ. ಇದನ್ನು 3 ದಿನಗಳ ಕಾಲ ನಡೆಸ್ತೀವಿ. ಕೊನೆ ದಿನ ಅದ್ಧೂರಿಯಾಗಿ ತಮಟೆ ವಾದ್ಯಗಳೊಂದಿಗೆ ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಮೆರವಣಿಗೆಯೊಂದಿಗೆ ವಿಸರ್ಜನಾ ಕಾರ್ಯಕ್ರಮವನ್ನು ಶನಿವಾರ ಸಂಜೆ ಹಮ್ಮಿಕೊಂಡಿರ್ತೀವಿ. ಇಲ್ಲಿ ಈ ಮಾರ್ಕೆಟಲ್ಲಿ ಹಿಂದೂ ಮುಸ್ಲಿಂ ಯಾವುದೇ ಭೇದ ಭಾವ ಇಲ್ಲ. ಎಲ್ಲ ಅಣ್ಣ ತಮ್ಮಂದರ ರೀತಿಯಲ್ಲಿ ಬಹಳ ವಿಜೃಂಭಣೆಯಿಂದ ಸುಮಾರು 27 ವರ್ಷಗಳ ಸತತವಾಗಿ ನಡೆಸ್ಕೊಂಡು ಬಂದಿರ್ತೀವಿ. ಚಿಕ್ಕಬಳ್ಳಾಪುರ ನಗರದ 19ನೇ ವಾರ್ಡಿನ ಶ್ರೀ ಸ್ವಾಮಿ ವಿವೇಕಾನಂದ ಗೆಳೆಯರ ಬಳಗದ ವತಿಯಿಂದ 11ನೇ ವರ್ಷದ ಗಣೇಶೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಗ್ತಾ ಇದ್ದು, ತಾಲೂಕಿನಲ್ಲೇ ಅತ್ಯಂತ ಆಕರ್ಷಕ ಹಾಗೂ ದುಬಾರಿ ವೆಚ್ಚದ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನಲಾಗ್ತಾ ಇದೆ. ಈ ಬಾರಿ ಗೋಲ್ಡನ್ ಟೆಂಪಲ್ ಮಾದರಿಯ ದಶಾವತಾರದ ಸೆಟ್ ಅನ್ನ ನಿರ್ಮಾಣ ಮಾಡಿ ಅದರಲ್ಲಿ ದಶಾವತಾರ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಭಕ್ತಾದಿಗಳ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ನನ್ನ ಹೆಸರು ಚೇತನ್ ಅಂದ್ಬಿಟ್ಟು. ಮೊದಲನೇದಾಗಿ ಸ್ವಾಮಿ ವಿವೇಕಾನಂದ ಫೌಂಡೇಶನ್ ವತಿಯಿಂದ ಚಿಕ್ಕಬಳ್ಳಾಪುರ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಿದ್ದೇವೆ. ನಾವು ಸರಿಸುಮಾರು 11 ವರ್ಷದಿಂದ ಗಣೇಶೋತ್ಸವ ಕಾರ್ಯಕ್ರಮವನ್ನು
ಬರುತ್ತಿದ್ದೇವೆ. ಪ್ರತಿ ವರ್ಷವೂ ಸಹ ನಾವು ಪರಿಸರ ಸ್ನೇಹಿ ಗಣೇಶವನ್ನು ಇಡುತ್ತಿದ್ದೇವೆ. ಸ್ಥಳ ಎಲ್ಲಿ ಅಂದರೆ ಬಜಾರ್ ರಸ್ತೆ, ಕೋದಂಡರಾಮಸ್ವಾಮಿ ದೇವಸ್ಥಾನ ಮುಂಭಾಗ, ಧರ್ಮಛತ್ರ ರಸ್ತೆ. ನಾವು ಪ್ರತಿ ಸರಿನೂ ವಿಶೇಷವಾಗಿ ಗಣೇಶ ಒಂದೊಂದು ವರ್ಷವೂ ಒಂದೊಂದು ಅವತಾರದ ರೂಪವನ್ನು ತಾಳಿರುತ್ತೆ ಗಣೇಶ. ಈ ಸತಿ ಬಂತು 11ನೇ ವರ್ಷದಿಂದ ಇವತ್ತು ಈ ಸರಿ 11ನೇ ವರ್ಷ ಗಣೇಶ ಮಹೋತ್ಸವ ನಡೆಸ್ತಾ ಇದ್ದೀವಿ. 5 ದಿನ ಗಣೇಶೋತ್ಸವ ಇರುತ್ತೆ. 5 ದಿನದ ಕಾಲ ಸಂಜೆ ಪೂಜೆ ಪುನಸ್ಕಾರ ಹಾಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ನಗರದ ವಾಸವಿ ಕಲ್ಯಾಣ ಮಂಟಪದ ಮುಂಭಾಗದಲ್ಲಿ ಯುವ ಸಮುದಾಯವು ಅದ್ಧೂರಿಯಾಗಿ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದು, ಈ ಬಾರಿ 3ನೇ ವರ್ಷದ ವರದ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಭಕ್ತರ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅಂತ. ಇವರು ಇವಾಗಲಿಂದ ಅಲ್ಲಪ್ಪ, ಚಿಕ್ಕ ಮಕ್ಕಳಿದ್ದಾಗಿಂದನೂ ಇವ್ರು ನನ್ನ ಮಗ, ಹಿಂಗೆ ಎಲ್ಲರೂ ಅವ್ರ ಫ್ರೆಂಡ್ಸ್ ಎಲ್ಲರೂ ಚಿಕ್ಕ ಮಕ್ಕಳಿದ್ದಾಗಿಂದನೂ ಇವರು ಒಂದು ಮನೆ ಹಿಂದ್ಗಡೆ ಹಿತ್ತಲಲ್ಲಿ ಇಟ್ಕೊಂಡು ಮತ್ತು ಅವ್ರ ಸೈಕಲಲ್ಲಿ ತಳ್ಕೊಂಡು ಹೋಗಿಬಿಟ್ಟು ಆ ಥರ ಇವರೆಲ್ಲರೂ ಇಟ್ಕೊಂಡು ಬಂದು ಇವಾಗ ಇಷ್ಟು ದೊಡ್ಡದಾಗಿಟ್ಟಿರೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಇಷ್ಟು ಚೆನ್ನಾಗಿ ಇದೇ ಥರ ಇವ್ರು ಮುಂದುವರ್ಸ್ಕೊಂಡು ಹೋಗಲಿ, ಪ್ರತಿ ವರ್ಷವೂ ವಿಭಿನ್ನವಾಗಿ ಎಲ್ಲ ಮಾಡ್ಕೊಂಡು ಹೋಗಲಿ ಅಂತ ಅಂದ್ಬಿಟ್ಟು ನಾವು ಪೇರೆಂಟ್ಸು ಅವ್ರಿಗೆ ಇವಾಗ ಕಾಲೇಜು ಇದು ರಜಾ ಹಾಕೋಕ್ಕೆ ಎಲ್ಲರಿಗೂ ಸಹಕಾರ ಮಾಡ್ತಾಯಿದ್ದೀನಿ. ನಾವೊಬ್ಬರೇ ಅಲ್ಲ, ಎಲ್ಲರ ಪೇರೆಂಟ್ಸು ಸಹಕಾರ ಮಾಡಿರೋದಕ್ಕೆ ಇವತ್ತು ಇಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ನಗರದ ಚಾಮರಾಜಪೇಟೆಯಲ್ಲಿರುವ ಶ್ರೀ ಮಾರುತಿ ಗೆಳೆಯರ ಬಳಗದ ವತಿಯಿಂದ 25ನೇ ವರ್ಷದ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದು, ಈ ಬಾರಿ ಮಹಾರಾಜ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿರೋದು ನೋಡುಗರ ಆಕರ್ಷಣೆಗೆ ಕಾರಣವಾಗಿದೆ. ಮಂಗಳ ನೀರಾಜನ ದರ್ಶಯಾಮಿ. ಆಹಾರ ಯಜ್ಞದ ಮೂಲಕ ಕೊಡಬೇಕು. ನಡೆಯಲಿದೆ. ಎಲ್ಲ ಭಗವದ್ಭಕ್ತರು ಮಹಾಗಣಪತಿಯ ದಿವ್ಯ ಸನ್ನಿಧಾನಕ್ಕೆ ಆಗಮಿಸಿ ಎಲ್ಲ ಭಕ್ತಿ. ನನ್ನ ಹೆಸರು ವಿಜಯ್ ಅಂತ, 23ನೇ ವಾರ್ಡಿನ ಸ್ಥಳೀಯ. 25 ವರ್ಷದಿಂದ ಗಣೇಶೋತ್ಸವ ಮಾಡ್ತಾ ಇದ್ದೀವಿ. ಈ ವರ್ಷ ಅದ್ದೂರಿಯಾಗಿ ಗಣೇಶ ಮಾಡ್ತಾ ಇದ್ದೀವಿ. ಈ ವರ್ಷ 25 ಅಡಿ ತಗೊಂಡ್ಬಂದು ನಾವು ಇಡ್ತಾ ಇದ್ದೀವಿ. ಮತ್ತೆ ಎಲ್ಲ ನಮ್ಮ ವಾರ್ಡಿನ ಎಲ್ಲ ಕಾರ್ಯಕ್ರಮ 5 ದಿವಸ ಕಾರ್ಯಕ್ರಮ ಇತ್ತು. ರಂಗೋಲಿ ಸ್ಪರ್ಧೆ, ಮಡಿಕೆ ಹೊಡೆಯೋ ಸ್ಪರ್ಧೆ, ವಿಶೇಷವಾಗಿ ಎಲ್ಲ ತೀರ್ಥ ಪ್ರಸಾದ ವಿನಿಯೋಗ ಕೂಡ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷನೂ ಕೂತ ತುಂಬಾನೇ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಮುಸ್ಲಿಂ ಅವರು ಕೂಡ ಅಕ್ಕಪಕ್ಕ ಇರೋ ಅಣ್ಣ ತಮ್ಮಂದಿರಾಗಿ ಅವರು ಕೂಡ ಬಂದಿದ್ದಾರೆ. ಅವರು ಪ್ರತಿ ವರ್ಷದಂತೆನೂ ಕೂಡ ಕೈ ಜೋಡಿಸಿ ನಾವು ಮಾಡ್ತೀವಿ. ಎಲ್ಲ ಒಂದೇ ಕಲೆಕ್ಷನ್ ಮಾಡೋದ್ರಿಂದ ಎಲ್ಲ ಜೊತೆ ಎಲ್ಲ ಇರ್ತಾರೆ. ಹಿಂದೂ ಮುಸ್ಲಿಂ ಅಂತ ಏನಿಲ್ಲ, ಎಲ್ಲ ಒಂದಾಗಿ ಇದು ಮಾಡ್ತೀವಿ. 23ನೇ ವಾರ್ಡಿಂದ ನಾವು ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ವರ್ಷ ನಾವು ಮಾಡ್ಕೊಂಬರ್ತೀವಿ. ಹಬ್ಬ ಎಲ್ಲರೂ ಒಟ್ಟಾಗಿ ಮಾಡ್ಕೊಂಬರ್ತೀವಿ ಸರ್. ಚೆನ್ನಾಗಿ ಗ್ರ್ಯಾಂಡಾಗಿ ನಾವು ಮಾಡ್ತೀವಿ. ಚೆನ್ನಾಗಿ ದರ್ಶನ ಎಲ್ಲ ಚೆನ್ನಾಗಾಗುತ್ತೆ, ಪೂಜೆನೂ ಚೆನ್ನಾಗಾಗುತ್ತೆ. ಅದೇ ರೀತಿ ಚಿಕ್ಕಬಳ್ಳಾಪುರ ನಗರದ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿರುವ ಶ್ರೀ ಬಲಮುರಿ ದೊಡ್ಡ ಗಣಪತಿ ದೇಗುಲದಲ್ಲಿ ಗಣೇಶ ಚತುರ್ಥಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಸ್ವಾಮಿಗೆ ಮಾಡಿದ್ದ ರಜತ ಕವಚದ ಅಲಂಕಾರ ಭಕ್ತರ ಗಮನ ಸೆಳೆಯಿತು. ಇನ್ನು ಈ ದೈವಿ ಕಾರ್ಯದಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಭಕ್ತಿ ಭಾವ ಮೆರೆದರು. ಕೆವಿ ಶಿಕ್ಷಣ ದತ್ತಿಗಳ ಅಧ್ಯಕ್ಷ ಶ್ರೀ ಕೆವಿ ನವೀನ್ ಕಿರಣ್ ರವರು ದೇಗುಲಕ್ಕೆ ಭೇಟಿ ನೀಡಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು.
ಆಗ್ತಾ ಇದೆ. ಸಾವಕಾಶವಾಗಿ ತಗೊಳ್ಳಿ. ಯಾರು ಅಭಿಷೇಕ ಕೊಟ್ಟಿದ್ದೀರಾ ಅವರು ತೀರ್ಥ ಪ್ರಸಾದ ತಗೊಂಡು ಒಂದು 15 ನಿಮಿಷ ನೀವು ಕೂತ್ಕೊಂಡ್ರೆ ಅಭಿಷೇಕ ಪ್ರಸಾದ ಕೊಡ್ತೀವಿ. ಯಾರು ಅಭಿಷೇಕ ಕೊಟ್ಟಿದ್ದೀರಾ ಹಾಕೊಂಡ್ಬನ್ನಿ. ಒಂದು 10 ನಿಮಿಷ ಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಿನಾಯಕ ನಮಸ್ತುಭ್ಯಂ ಸತತಂ ಮೋದಕ ಪ್ರಿಯ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀ ಬಲಮುರಿ ಮಹಾಗಣಪತಿ ದೇವಸ್ಥಾನ, ರೈಲ್ವೆ ಸ್ಟೇಷನ್ ರಸ್ತೆ, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ನಗರ. ಈ ಒಂದು ದೇವಸ್ಥಾನದಲ್ಲಿ ಸತತವಾಗಿ ಕಾರ್ಯಕ್ರಮಗಳು ನಡೆದುಕೊಂಡು ಬರ್ತಾ ಇದೆ. ಈ ಒಂದು ಗಣೇಶೋತ್ಸವ ಈ ದಿನ ಅಂದರೆ ವಿಶ್ವಾವಸುನಾಮ ಸಂವತ್ಸರದ ಭಾದ್ರಪದ ಶುದ್ಧ ಚತುರ್ಥಿ ಬುಧವಾರ. ಈ ದಿನ ವಿಶೇಷವಾಗಿ ಗಣೇಶೋತ್ಸವದ ಅಂಗವಾಗಿ ಬೆಳಗ್ಗೆ ಮೂಲ ದೇವರಿಗೆ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಅಲಂಕಾರ ಹಾಗೂ ರಜತ ಕವಚ ಧಾರಣೆಯ ಅಂಗವಾಗಿ ಮಹಾಗಣಪತಿ ಪೂಜೆ, ಸ್ವಸ್ತಿ ಪುಣ್ಯಾಹ ವಾಚನ, ಪಂಚಗವ್ಯದಿಂದ ರಜತ ಕವಚಕ್ಕೆ ಶುದ್ಧೀಕರಣ, ಅದಾದ ನಂತರ ಮಹಾಗಣಪತಿ ಹೋಮ, ಮಹಾಮಂಗಳಾರತಿ ಆಗಿರುತ್ತದೆ. शक्तिरूपाय नमः। सर्वमंगलदाता श्वेता गंगाधरा पाहिमेता परमेश्वरा परमपावना गोविंदा गोपीवर्धन महामाये महेश्वर आदिशंकर अष्टोत्तमोदर्पणाय नमः।
ಒಟ್ನಲ್ಲಿ ಚಿಕ್ಕಬಳ್ಳಾಪುರದಾದ್ಯಂತ ಗಣೇಶ ಹಬ್ಬದ ಸಂಭ್ರಮದಲ್ಲಿ ಸಾರ್ವಜನಿಕರು ಭಕ್ತಿ ಭಾವದಿಂದ ಮಿಂದೆದ್ದು ಸಡಗರ ಸಂಭ್ರಮದಿಂದ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.